ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಮ್ಕರ್ನ ವ್ಲಾಗ್ಸ್ಗೆ. ಸೊ ನಿನ್ನೆ ಒಂದು ವೀಡಿಯೋದಲ್ಲಿ ಮಕ್ಕಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ದೆ. ಸೊ ಇವತ್ತು ಕಿಚನ್ಗೆ ಯೂಸ್ ಆಗುವಂಥ ಬೇಕೇ ಬೇಕಾದಂಥ ಪ್ರಾಡಕ್ಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇವಾಗ ಮೀಶೋದಲ್ಲಿ 80% ಆಫ್ ನಡೀತಾ ಇದೆ. ಸೊ ನಿಮ್ಗಂತೂ ಬೆಸ್ಟ್ ಅಂತಲೇ ಹೇಳ್ತೀನಿ, ನನಗಿಂತ ಕಡಿಮೆ ಪ್ರೈಸ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ, ಓಕೆನಾ. ಇದೆಲ್ಲದ್ರದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಬುಲೆಟ್ ಜಾರ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ದೊಡ್ಡ ಬಾಕ್ಸಲ್ಲಿ ಇರೋದು ಬುಲೆಟ್ ಜಾರ್. ಸೊ ಹೊರಗಡೆ ಬುಲೆಟ್ ಜಾರ್ನ ಕೇಳಿದರೆ ಒಂದು 4,000-5,000 ಹೇಳ್ತಾರೆ. ವಿತ್ ಮಿಕ್ಸಿ ಬರುತ್ತೆ, ಓಕೆ. ಬಟ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇವಾಗ ನಾವು ಮಿಕ್ಸಿ ಇರುತ್ತಲ್ವ ಮನೆಯಲ್ಲಿ, ಬಟ್ ನಮಗೆ ಜಾರ್ ಅಷ್ಟೇ ಬೇಕಾಗಿರುತ್ತೆ. ಹಾಗಾಗಿ ಸೊ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇವಾಗ ಬೇಸಿಗೆ ನಡೆಯೋದ್ರಿಂದ ಜ್ಯೂಸ್ ಮಾಡೋಕ್ಕೆ ಅಥವಾ ಮಜ್ಜಿಗೆಗೆ ಮಸಾಲ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಮಿಕ್ಸಿ ಜಾರ್ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದನ್ನು 2 ವರ್ಷದಿಂದ ಕಾರ್ಟಿಗೆ ಹಾಕಿಟ್ಟಿದ್ದೆ. ಯಾಕಂದರೆ ಇದನ್ನು ನೋಡಿರೋ ಮುಂಚೆನೇ, 1 ವಾರದ ಮುಂಚೆನೇ ನಾನು ಆಲ್ರೆಡಿ ಮಿಕ್ಸಿ ಜಾರ್ನ ಪರ್ಚೇಸ್ ಮಾಡಿದ್ದೆ, ಸ್ಟೀಲ್ ಮಿಕ್ಸಿ ಜಾರು. ಹಾಗಾಗಿ ಹೋಗಲಿ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಕಾರ್ಟಿಗೆ ಹಾಕಿಟ್ಟಿದ್ದೆ. ಬಟ್ ಇವಾಗ ಅದು ಖರಾಬಾಗಿದೆ, ಅದಕ್ಕೋಸ್ಕರ ಅಂತಲೇ ತರಿಸಿದ್ದೀನಿ. ಇವಾಗ ಒಂದು ಸಾರಿ ಒಳ್ಳೆಯದೇ ಅಂತ ಅನ್ಕೋತೀನಿ, ಯಾಕಂದರೆ ಅದಕ್ಕಿಂತ ಇನ್ನೂ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದು ಸೆಟ್ ಆಫ್ 2 ಬರುತ್ತೆ ನಿಮಗೆ, ಈ ಥರ ಇರುತ್ತೆ. ಕ್ಯೂಟ್ ಆಗಿದೆ. ಸಣ್ಣದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಫುಲ್ ಹೆವಿ ಇರುತ್ತೆ, ಗಟ್ಟಿ ಇರುತ್ತೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ಇದು 300 ml ಇದೆ ಸಣ್ಣದು, ದೊಡ್ಡದು 550 ml ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಥವಾ ಮಜ್ಜಿಗೆಗೆ ಏನಾದರೂ ಮಸಾಲ ರುಬ್ಕೊಳ್ಳೋದಕ್ಕೆ ಅಥವಾ ಜೀರಿಗೆ ಪೌಡರು ಈ ಥರ ಏನಾದರೂ ಪೌಡರ್ ರುಬ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿದೆ. ಸೊ ಇವಾಗ ಇದು ದೊಡ್ಡದು ಜ್ಯೂಸ್ ಮಾಡೋದಕ್ಕೆ ಅಂತೂ ಹೆಲ್ಪ್ ಆಗುತ್ತೆ. ಮಜ್ಜಿಗೆ ಮಾಡ್ಕೋಬೋದು, ಜ್ಯೂಸ್ ಮಾಡ್ಕೋಬೋದು. ಈ ಬೇಸಿಗೆನಲ್ಲಿ ಈ ಜ್ಯೂಸ್ ಏನಾದ್ರು ಕೇಳೋಕ್ಕೆ ಹೋದ್ರೆ ಒಂದಕ್ಕೆ 250 ಅದು ಬಿದ್ದೇ ಬೀಳುತ್ತೆ. ಈ ಥರ ಮಿಕ್ಸಿ ಜಾರ್ ತೊಗೊಂಡ್ರೆ ನೀವು ಅಡುಗೆಗೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಜ್ಯೂಸು ಅದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ 10 ಔಟ್ ಆಫ್ 10 ಕೊಡ್ತೀನಿ. ಸೊ ಅಷ್ಟು ಚೆನ್ನಾಗಿದೆ. ಇಲ್ಲಾಂದರೆ ನಾನು ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾವುದೇ ಥರ ಲೀಕ್ ಆಗೋದಿಲ್ಲ, ಗಟ್ಟಿ ಇದೆ. ಅದ್ರ ಜೊತೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ ಈ ಥರ 2 ಕ್ಯಾಪ್ಗಳು ಕೊಟ್ಟಿರ್ತಾರೆ. ಸೊ ಇದು ಒಂದು ಪ್ಲೇನ್ ಇದೆ, ಇನ್ನೊಂದು ಈ ಥರ ಜರಡಿ ಥರ ಇದೆ. ಸೊ ಪ್ಲೇನ್ ಇರೋದನ್ನು ನೀವೇನಾದ್ರು ಚಟ್ನಿ ಮಾಡಿದಾಗ ಈ ಥರ ಹಾಕಿ ಫಿಕ್ಸ್ ಮಾಡಿ ಉಳಿದಿರೋ ಚಟ್ನಿನ ನೀವು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಅಥವಾ ಯಾರಿಗಾದ್ರೂ ಜ್ಯೂಸ್ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಇದರಲ್ಲಿ ನೀವು ಜ್ಯೂಸ್ ಮಾಡಿ ಹಾಕಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಎಲ್ಲಾದರೂ ಹೊರಗಡೆ ಹೊರಟ್ರೆ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡಿದ್ಮೇಲೆ ಮೇಲ್ಗಡೆ ಅವರು ಕ್ಯಾಪ್ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಏನಂದರೆ ಈ ಥರ ನಾವು ಹೋಲಿರೋ ಅಂಥ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಇದು ಯಾಕಂದರೆ ಜ್ಯೂಸ್ ಮಾಡಿದ್ಮೇಲೆ ನಾವು ಸೋಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಕಡೆ ದಪ್ಪ ಇರೋ ಒಂದು ಹೋಲ್ ಇರುತ್ತೆ, ಇನ್ನೊಂದು ಸಣ್ಣ ಇರೋ ಹೋಲ್ ಇರುತ್ತೆ. ಅಥವಾ ಪೌಡರ್ಸ್ ಏನಾದರೂ ಮಾಡಿದಾಗ ನೀವು ಒಗ್ಗರಣೆ ಹಾಕಬೇಕಾದ್ರೆ ಸ್ಪ್ರಿಂಕ್ಲರ್ ಥರ ನೀವು ಸ್ಪ್ರಿಂಕ್ ಮಾಡ್ಬೋದು ಪೌಡರ್ಸ್ನ. ಸೊ ಆ ಥರ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಈ ಒಂದು 2 ಮೇಲ್ಗಡೆ ಮುಚ್ಚೋದಕ್ಕೆ ಮುಚ್ಚಳ ಕೊಟ್ಟಿರೋದ್ರಿಂದ ಅದು ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಚಟ್ನಿ ಉಳಿದ್ರೆ ಆರಾಮ್ಸೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಜ್ಯೂಸ್ ಮಾಡಿದ್ರೆ ಹೊರಗಡೆ ಹೊಂಟ್ರೆ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಇವಾಗ ಆಫರ್ ನಡೀತಾ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನೆಕ್ಸ್ಟ್ ಸೆಕೆಂಡ್ ಪ್ರಾಡಕ್ಟ್. ಸೊ ಸೆಕೆಂಡ್ ಪ್ರಾಡಕ್ಟು ಇದು ಕೂಡ ಅಷ್ಟೇ ಮಸ್ಟ್ ಬೈ ಅಂತ ಹೇಳ್ತೀನಿ. ಏಕೆಂದರೆ ನಾನು ಇದನ್ನು ಹೊರಗಡೆ ಪರ್ಚೇಸ್ ಮಾಡಿದ್ದೆ, ಲೋಕಲ್ ಮಾರ್ಕೆಟಲ್ಲಿ 20 ರೂಪಾಯಿಗೆ ಒಂದು ಸಿಕ್ಕಿತ್ತು ನನಗೆ. ಆವಾಗಿನ ಗೊತ್ತಿರಲಿಲ್ಲ, ಇದು ಹೊಸದಾಗಿ ಬಂದಿತ್ತು. ಸೊ 20 ರೂಪೀಸ್ಗೆ ಒಂದು ಸಿಕ್ಕಿತ್ತು. ಇದು ಏನಂದರೆ ಪಾತ್ರೆ ತೊಳಿ ಸ್ಕ್ರಬ್. ನೀವು ಏನು ಬೇಕಿದ್ರೂ ವಾಶ್ ಮಾಡ್ಬೋದು, ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ಬೋದು ಅಥವಾ ಕಿಟಕಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ಯಾವುದೇ ಥರ ಗಾಜ್ ಐಟಮ್ ಇದ್ದರೆ ಅದಕ್ಕೆ ಸ್ಕ್ರ್ಯಾಚ್ ಕೂಡ ಆಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಸೆಟ್ ಆಫ್ 10 ಬರುತ್ತೆ ನಿಮಗೆ. ನಾನು ಹೊರಗಡೆ ತೊಗೊಂಡಾಗ ಒಂದಕ್ಕೆ 20 ರೂಪಾಯಿ ಕೊಟ್ಟಿದ್ದೆ, ಬಟ್ ಇಲ್ಲಿ ಜಸ್ಟ್ 65 ರೂಪಾಯಿಗೆ ನಿಮಗೆ 10 ಬರುತ್ತೆ. ಸೊ ವರ್ತ್ ಅಂತ ಅನ್ನಿಸ್ತು ನನಗಂತೂ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವಾಗ ಆಫರ್ ನಡೀತಾ ಇದೆ, ಹೋಗಿ ಚೆಕ್ ಮಾಡಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಬೈ ಮಾಡಿದ್ರೆ ನಿಮಗೆ 6 ತಿಂಗಳು ರಿಲೀಫ್ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಐಟಮ್ ಬಂದುಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುವಂಥ ಪ್ರಾಡಕ್ಟು, ಅದೇ ಹೇರ್ ಡ್ರೈ ಕ್ಯಾಪ್ ಅಂತ ಹೇಳ್ಬಿಟ್ಟು. ಸೊ ಇದು ನಾವು ತಲೆ ತೊಳ್ಕೊಂಡಾಗ ಟವಲ್ ಸುತ್ಕೊಂಡು ಅಡುಗೆ ಮಾಡ್ತೀವಿ, ಕೆಲಸ ಮಾಡಬೇಕಿದ್ರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಕೆಳಗಡೆ ಬಗ್ಗಿದ್ರೆ ಬೀಳುತ್ತೆ, ಮೇಲ್ಗಡೆ ಎದ್ದರೆ ಬೀಳುತ್ತೆ, ಅಥವಾ ಒಂದು ಡ್ರೆಸ್ ಹಾಕ್ಕೊಂಡಿರ್ತೀವಲ್ವ, ನೀರೆಲ್ಲ ಸೋರಿ ಬೆನ್ನೆಲ್ಲ ಡ್ರೆಸ್ ಎಲ್ಲ ತೊಯ್ದುಬಿಟ್ಟಿರುತ್ತೆ. ಹಾಗಾಗಿ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಇದು ತೊಗೋಬೇಕು ಅಂತ ಐಡಿಯಾ ಇರಲಿಲ್ಲ, ಬಟ್ ಪ್ರೈಸ್ ನೋಡಿ ತಡೆಯೋಕ್ಕಾಗಲಿಲ್ಲ.
ಬರೀ 85 ಇಷ್ಟು ಒಳ್ಳೆ ಕ್ವಾಲಿಟಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಫುಲ್ ಸಾಫ್ಟ್ ಇದೆ. ಈ ಟವಲ್ ಬರುತ್ತೆ ನೋಡಿ, ಅಷ್ಟು ಸಾಫ್ಟ್ ಇದೆ. ಬ್ಲ್ಯಾಂಕೆಟ್ ಇರುತ್ತೆ ನೋಡಿ, ಆ ಥರ ಇದೆ. ಆಮೇಲೆ ಲಾಂಗ್ ಇದೆ. ನಾನು ಚೆನ್ನಾಗಿ ಬರಲಿಲ್ಲ ಅಂದರೆ ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಮಸ್ತಿದೆ. ಆ್ಯಂಡ್ ಉದ್ದ ಕೂದಲಿರೋರ್ಗೂ ಕೂಡ ತುಂಬಾ ಒಳ್ಳೆಯದು, ಹೆಲ್ಪ್ ಆಗುತ್ತೆ. ಸೊ ಉದ್ದ ಇದೆ, ಯಾವುದೇ ಥರ ಟೆನ್ಷನ್ ಬೇಡ. ಹಾಗೆ ಈ ಥರ ಒಂದು ರಬ್ಬರ್ ಕೊಟ್ಟಿರ್ತಾರೆ, ಒಂದು ಬಟನ್ ಥರ ಕೊಟ್ಟಿರ್ತಾರೆ. ನೀವು ಹಿಂದ್ಗಡೆಯಿಂದನೂ ಸುತ್ತಿ ಹಾಕೋಬೋದು ಅಥವಾ ಮುಂದ್ಗಡೆಯಿಂದನೂ ಹಾಕೋಬೋದು. ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ತಲೆ ತೊಳ್ಕೊಂಡಾಗ ಕೂದಲು ಒಣಗೋದಿಲ್ಲ, ತಲೆನೋವು ಬರುತ್ತೆ. ಇಲ್ಲಾಂದರೆ ಟವಲ್ ಸುತ್ಕೊಂಡಾಗ ಟವಲೆಲ್ಲ ತೊಯ್ದುಬಿಡುತ್ತೆ. ಆಮೇಲೆ ಕೆಲಸ ಮಾಡೋದಕ್ಕೆ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ಈ ಥರದ್ದು ಒಂದು ತೊಗೊಂಡ್ರೆ ತುಂಬ ವರ್ತ್ ಅಂತ ಅನ್ನಿಸ್ತು. ನಾನು ಹೊರಗಡೆ ಕೇಳಿದಾಗ 250 ಏನೋ ಹೇಳಿದರು ಒಂದಕ್ಕೆ, ಬಟ್ ಇಲ್ಲಿ 85 ರೂಪಾಯಿಗೆ ನನಗೆ ಒಂದು ಸಿಕ್ತು. ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಫ್ರೀ ಶಿಪ್ಪಿಂಗ್ ಬೇರೆ ಇರುತ್ತೆ. ಸೊ ಫ್ರೀ ಡೆಲಿವರಿ ಇರುತ್ತಲ್ವಾ. ಸೊ 85 ರೂಪಾಯಿ ಕೊಡೋದ್ರಲ್ಲಿ ಅರ್ಥ ಇದೆ. ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಬೆಸ್ಟ್ ಕ್ವಾಲಿಟಿಯಾಗಿ ಬಂದಿದೆ. ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಬೇಕಾಗಿದ್ದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ಇವಾಗ ಆಫರ್ ನಡೀತಾ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಕೋಂಬೋದಲ್ಲಿನೂ ಇದೆ, ಅದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆನಾ. ಏನಾದರೂ ಮನೆಯಲ್ಲಿ ಮಕ್ಕಳಿದ್ರೆ 2 ತೊಗೊಳ್ಳಿ, ಇಲ್ಲಾಂದರೆ ಒಂದೇ ಸಾಕಂದರೆ ಒಂದೇ ಬೈ ಮಾಡಿ. ಇನ್ನು ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಅಷ್ಟೇ, ಕಿಚನ್ ಕ್ಲೀನ್ ಮಾಡೋದಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನು ನಾನು ಒಬ್ಬರ ವೀಡಿಯೋದಲ್ಲಿ ನಾನು ನೋಡಿದ್ದೆ, ತುಂಬ ವರ್ಷಗಳ ಹಿಂದೆಯೇ ನೋಡಿದ್ದೆ. ಬಟ್ ಅದು ಅಮೆಝಾನಲ್ಲಿ ಕಾಸ್ಟ್ಲಿ ಇತ್ತು, ಒಂದಕ್ಕೆ 125 ಏನೋ ಇತ್ತು. ಹೋಗಲಿ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ. ಏನಂದರೆ ಈ ಥರ ಒಂದು ಗ್ಯಾಸ್ ಏನು ಸ್ಟ್ಯಾಂಡ್ ಇರುತ್ತೆ ನೋಡಿ, ಅದು ಕಪ್ಪಾಗಿರುತ್ತೆ, ಕೈಯೆಲ್ಲ ಅಲ್ಲೆಲ್ಲ ಹೋಗೋದಿಲ್ಲ ತಿಕ್ಕಕ್ಕೆ. ಅದಕ್ಕಂತ ಬಿಟ್ಟು ಈ ಒಂದು ಬ್ರಷಸ್ ಇರುತ್ತೆ. ಸೊ ಇದು ಒಂದು ಬ್ರಷ್, ಒಂದು ಸ್ಟೀಲ್, ಹಾಗೆ ಒಂದು ನಾರ್ಮಲ್ ಬ್ರಷ್ ಬರುತ್ತೆ. ನೀವು ಏನಕ್ಕೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ವಿಂಡೋ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅಥವಾ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋದು. ಈ ಬಟನ್ ಹತ್ರ, ಗ್ಯಾಸ್ ಬಟನ್ ಹತ್ರ ಅಥವಾ ಸ್ಟ್ಯಾಂಡ್ ಮೂಲೆನೂ ಕೂಡ ಕೈ ಹೋಗೋದಿಲ್ಲ. ಹಾಗಾಗಿ ಈ ಥರ ಅಲ್ಯೂಮಿನಿಯಂ ಒಂದು ಬ್ರಾಸ್, ಈ ಥರ ಬ್ರಷಿಂದ ನಾವು ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ರಿಸಲ್ಟ್ ಕೂಡ ಹಾಕಿದ್ದೀನಿ, ನೋಡ್ಬೋದು. ಬಿಫೋರ್ ಆ್ಯಂಡ್ ಆಫ್ಟರ್ ಹಾಕಿದ್ದೀನಿ. ಸೊ ತುಂಬ ಹೆಲ್ಪ್ ಆಯಿತು ನನಗಂತೂ. ಇದೂ ಅಷ್ಟೇ, ರೇಟ್ ತುಂಬ ಕಡಿಮೆ ಇದೆ. ಒಂದು ಜಸ್ಟ್ 75 ರೂಪೀಸ್ಗೆ ನಿಮಗೆ 3 ಸಿಕ್ಬಿಡುತ್ತೆ. ನಾನು ಹೊರಗಡೆನೂ ರೇಟ್ ಕೇಳಿದ್ದೀನಿ, ಆ್ಯಂಡ್ ಅಮೆಝಾನಲ್ಲಿ ನೋಡಿದ್ದೀನಿ, ತುಂಬ ಜಾಸ್ತಿ ಇದೆ. ಬಟ್ ಇದರಲ್ಲಿ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗ್ತಾಯಿದೆ. ಆ್ಯಂಡ್ ಫ್ರೀ ಡೆಲಿವರಿ ಕೂಡ ಇರುತ್ತೆ. ನೀವು ಆರಾಮ್ಸೆ ಬೈ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಗಟ್ಟಿಯಾಗಿದೆ. ನೀವು ಇದರಿಂದ ವಿಂಡೋ ಕ್ಲೀನ್ ಮಾಡ್ಕೋಬೋದು, ಅಥವಾ ಏನಾದರೂ ಸಂದಿಲಿ ಏನಾದ್ರೂ ಸಂದಿ ಇವಾಗ ಬಟನ್ಸು ಅದು ಇದು ಇರುತ್ತಲ್ವ, ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಕೈ ಆಡೋದಿಲ್ಲ ಅಲ್ವಾ. ಈ ಬ್ರಷಸ್ ಚಿಕ್ಕದಾಗಿರೋದ್ರಿಂದ, ಆಮೇಲೆ ಹಾರ್ಡ್ ಆಗಿರೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ. ಅಥವಾ ದೇವ್ರ ಮೂರ್ತಿಗಳನ್ನೇನಾದರೂ ಕ್ಲೀನ್ ಮಾಡಬೇಕಂದ್ರೆ ಅದಕ್ಕೆ ಅಂತಲೇ ಸೆಪ್ರೇಟ್ ಈ ಥರದ್ರಲ್ಲಿ ಒಂದು ಬ್ರಷ್ನ ಎತ್ತಿಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಇದೆಲ್ಲದ್ರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸರ್ತಿ ಚೆಕ್ ಮಾಡಿ, ಬೈ ಮಾಡಿ. ಆ್ಯಂಡ್ ಇವಾಗ ಆಫರ್ ನಡೀತಾ ಇದೆ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫ್ರೀ ಡೆಲಿವರಿ ಇರುತ್ತೆ, ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಮಕ್ಕಳಿಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ವೀಡಿಯೋ ಹಾಕಿದ್ದೀನಿ, ಸೊ ಚೆಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.